ಪ್ರೀತಿಯ ಸ್ಪರ್ಧಾ ಮಿತ್ರರೆಲ್ಲರಿಗೂ ನಮಸ್ತೆ. ಹಾಯ್ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2 ಅರ್ಥಶಾಸ್ತ್ರ ವಿಭಾಗದ ಕೊನೆಯ ಅಧ್ಯಾಯ 31 ಶ್ರಮ ಮತ್ತು ಉದ್ಯೋಗ. ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಹಾಗೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಈ ಒಂದು ತರಗತಿಯಿಂದ HSTR, GPSTR, TET ಹಾಗೂ KPSC, PDO, PSI ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಒಂದು ತರಗತಿಯಾಗಿರುತ್ತದೆ. ಬನ್ನಿ ಈ ಒಂದು ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಅಭ್ಯಾಸಗಳು: ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇ ಪ್ರಶ್ನೆ, ಆಡಮ್ ಸ್ಮಿತ್ತರ ಪ್ರಮುಖ ಗ್ರಂಥ ಡ್ಯಾಶ್. ರಾಷ್ಟ್ರಗಳ ಸಂಪತ್ತು ಎಂಬುದು ಆಡಮ್ ಸ್ಮಿತ್ತರ ಪ್ರಮುಖ ಗ್ರಂಥವಾಗಿದೆ. ಇದನ್ನು 1776ರಲ್ಲಿ ರಚಿಸಿದ್ದಾರೆ. ಎರಡನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಜೀತ ಕಾರ್ಮಿಕ ನಿರ್ಮೂಲನಾ ಕಾಯ್ದೆ ಡ್ಯಾಶ್ ವರ್ಷ ಜಾರಿ ಮಾಡಲಾಯಿತು. 1976ರಲ್ಲಿ ಜೀತ ಕಾರ್ಮಿಕ ನಿರ್ಮೂಲನಾ ಕಾಯ್ದೆ ಜಾರಿ ಮಾಡಲಾಯಿತು. ಮೂರನೇ ಪ್ರಶ್ನೆ ನೋಡೋಣ. ಕಾರ್ಮಿಕರ ಸೀಮಾಂತ ಉತ್ಪಾದನೆ ಶೂನ್ಯವಾಗಿದ್ದಾಗ ಅದನ್ನು ಡ್ಯಾಶ್ ಎನ್ನುತ್ತಾರೆ. ಮರೆಮಾಚಿದ ನಿರುದ್ಯೋಗ ಎಂದು ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ, ಶ್ರಮ ವಿಭಜನೆ ಡ್ಯಾಶ್ ಹೆಚ್ಚಿಸುತ್ತದೆ. ಶ್ರಮ ವಿಭಜನೆಯು ಶ್ರಮಿಕರ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಐದನೇ ಪ್ರಶ್ನೆ, ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೊಳಿಸಿದ ವರ್ಷ ಡ್ಯಾಶ್. 1986ರಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಶ್ರಮ ವಿಭಜನೆ ಎಂದರೇನು? ಉತ್ಪಾದನಾ ಪ್ರಕ್ರಿಯೆಯ ವಿವಿಧ ಭಾಗಗಳನ್ನು ವಿವಿಧ ಕೆಲಸಗಾರರು ಅಥವಾ ವಿವಿಧ ಕೆಲಸಗಾರರ ಗುಂಪುಗಳಿಗೆ ಹಂಚುವುದನ್ನು ಶ್ರಮ ವಿಭಜನೆ ಎನ್ನುತ್ತಾರೆ. ಶ್ರಮ ವಿಭಜನೆಯು ಯಾವುದೇ ವಯಸ್ಸು, ಲಿಂಗ, ಜಾತಿ ತಾರತಮ್ಯವಿಲ್ಲದೆ ಕೆಲಸವನ್ನು ಹಂಚುವಂತಹ ಒಂದು ಪ್ರಕ್ರಿಯೆಯಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಬಾಲಕಾರ್ಮಿಕ ಎಂದರೇನು? 14 ವರ್ಷಗಳ ಒಳಗಿನ ಮಗು ಕೂಲಿಗಾಗಿ ದುಡಿಯುತ್ತಿದ್ದರೆ ಅದನ್ನು ಬಾಲಕಾರ್ಮಿಕ ಎಂದು ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ, ನಿರುದ್ಯೋಗವನ್ನು ವ್ಯಾಖ್ಯಾನಿಸಿ. ಯಾವುದೇ ಒಬ್ಬ ಶ್ರಮಿಕನು ಪ್ರಸ್ತುತ ಮಾರುಕಟ್ಟೆ ದರದಲ್ಲಿ ಕೆಲಸ ಮಾಡಲು ಇಚ್ಛಿಸಿದ್ದು ಆದರೆ ಕೆಲಸ ಪಡೆಯಲಾಗದಿದ್ದರೆ ಇಂತಹ ಸ್ಥಿತಿಗೆ ನಿರುದ್ಯೋಗ ಎಂದು ಕರೆಯಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಶ್ರಮ ವಿಭಜನೆಯ ಅನುಕೂಲಗಳನ್ನು ವಿವರಿಸಿ. ಶ್ರಮ ವಿಭಜನೆಯು ಶ್ರಮದ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಉತ್ಪಾದನೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಶ್ರಮ ವಿಭಜನೆಯು ಲಾಭವನ್ನು ಹೊಂದಿದೆ. ಶ್ರಮ ವಿಭಜನೆಯಿಂದ ಸರಾಸರಿ ವೆಚ್ಚ ಹೆಚ್ಚಾಗುತ್ತದೆ. ಶ್ರಮ ವಿಭಜನೆಯಿಂದ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಕಾಣಬಹುದು. ಶ್ರಮ ವಿಭಜನೆಯ ಅನಾನುಕೂಲಗಳನ್ನು ಪಟ್ಟಿ ಮಾಡಿ. ಶ್ರಮ ವಿಭಜನೆಯು ಅನುಕೂಲತೆಗಳನ್ನು ಹೊಂದುವುದರ ಜೊತೆಗೆ ಅನಾನುಕೂಲಗಳನ್ನು ಕೂಡ ಹೊಂದಿದೆ. ಮೊದಲನೆಯದಾಗಿ ಕೆಲಸದ ಏಕತಾನತೆ, ಜವಾಬ್ದಾರಿಯ ಕೊರತೆ, ಹೆಚ್ಚಿದ ಅವಲಂಬನೆ, ನಿರುದ್ಯೋಗ, ವರ್ಗ ಕಲಹ ಮುಂತಾದವುಗಳು ಶ್ರಮ ವಿಭಜನೆಯ ಅನಾನುಕೂಲಗಳು ಎಂದು ಹೇಳಬಹುದು. ಆರನೇ ಪ್ರಶ್ನೆ, ಉತ್ಪಾದಕ ಮತ್ತು ಅನುತ್ಪಾದಕ ಶ್ರಮದ ಅರ್ಥ ಪಟ್ಟಿ ಮಾಡಿ. ಉತ್ಪಾದಕ ಶ್ರಮವೆಂದರೆ ಯಾವ ಶ್ರಮವು ತುಷ್ಟಿಗುಣವನ್ನು ಸೃಷ್ಟಿಸುತ್ತದೆಯೋ ಅಥವಾ ಯಾವುದು ಆದಾಯವನ್ನು ಗಳಿಸುವಲ್ಲಿ ನಿರತವಾಗಿದೆಯೋ ಅದೇ ಉತ್ಪಾದಕ ಶ್ರಮ. ಅನುತ್ಪಾದಕ ಶ್ರಮವೆಂದರೆ ಯಾವ ಶ್ರಮ ತುಷ್ಟಿಗುಣವನ್ನು ಸೃಷ್ಟಿಸುವುದಿಲ್ಲವೋ ಅಥವಾ ಯಾವುದು ಆದಾಯವನ್ನು ಗಳಿಸುವಲ್ಲಿ ನಿರತವಾಗಿಲ್ಲದನ್ನು ಅನುತ್ಪಾದಕ ಶ್ರಮ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ನಿರುದ್ಯೋಗದ ವಿಧಗಳನ್ನು ಪಟ್ಟಿ ಮಾಡಿ. ನಿರುದ್ಯೋಗದ ವಿಧಗಳನ್ನು ಪ್ರಮುಖವಾಗಿ 3 ವಿಧಗಳಾಗಿ ವರ್ಗೀಕರಿಸಲಾಗಿದೆ. ಗ್ರಾಮೀಣ ನಿರುದ್ಯೋಗ, ನಗರ ನಿರುದ್ಯೋಗ ಮತ್ತು ನಿರುದ್ಯೋಗದ ಇತರ ವಿಧಗಳು. ಗ್ರಾಮೀಣ ನಿರುದ್ಯೋಗದಲ್ಲಿ ಮರೆಮಾಚಿದ ನಿರುದ್ಯೋಗ ಮತ್ತು ಋತುಮಾನದ ನಿರುದ್ಯೋಗ ಎಂದು ಗುರುತಿಸಬಹುದು. ನಗರ ನಿರುದ್ಯೋಗದಲ್ಲಿ ಕೈಗಾರಿಕಾ ನಿರುದ್ಯೋಗ ಹಾಗೂ ವಿದ್ಯಾವಂತ ನಿರುದ್ಯೋಗ. ನಿರುದ್ಯೋಗದ ಇತರ ವಿಧಗಳನ್ನು ನೋಡೋಣ.
ನಿರುದ್ಯೋಗದ ಇತರೆ ವಿಧಗಳು: ಘರ್ಷಣಾತ್ಮಕ ನಿರುದ್ಯೋಗ, ದಿನಗೂಲಿ ನಿರುದ್ಯೋಗ, ರಚನಾತ್ಮಕ ನಿರುದ್ಯೋಗ, ತಾಂತ್ರಿಕ ನಿರುದ್ಯೋಗ, ಆವರ್ತ ನಿರುದ್ಯೋಗ, ದೀರ್ಘಕಾಲದ ನಿರುದ್ಯೋಗ. ಹೀಗೆ ನಿರುದ್ಯೋಗದ ವಿಧಗಳನ್ನು ಪಟ್ಟಿ ಮಾಡಬಹುದು. ಮರೆಮಾಚಿದ ನಿರುದ್ಯೋಗ ಮತ್ತು ಋತುಮಾನ ನಿರುದ್ಯೋಗದ ವ್ಯತ್ಯಾಸಗಳನ್ನು ಗುರುತಿಸಿ. ಮರೆಮಾಚಿದ ನಿರುದ್ಯೋಗವು ನೈಜ ಅಗತ್ಯಕ್ಕಿಂತ ಹೆಚ್ಚುವರಿ ಮಾನವ ಶಕ್ತಿಯನ್ನು ಹೊಂದಿರುವ ಮತ್ತು ಕೆಲವು ಕೆಲಸಗಾರರ ಸೀಮಾಂತ ಉತ್ಪಾದಕತೆಯು ಶೂನ್ಯವಾಗಿರುವ ನಿರುದ್ಯೋಗದ ಸನ್ನಿವೇಶವಾಗಿದೆ. ಆದುದರಿಂದ ಹೆಚ್ಚುವರಿ ಕೆಲಸಗಾರರನ್ನು ಅಲ್ಲಿಂದ ತೆಗೆದುಹಾಕಿದರೂ ಒಟ್ಟು ಉತ್ಪಾದನಾ ಪ್ರಮಾಣವು ಕಡಿಮೆಯಾಗುವುದಿಲ್ಲ. ಇದನ್ನು ಶ್ರಮದ ಅರೆ ಉದ್ಯೋಗ ಎಂದು ಕರೆಯಲಾಗುತ್ತದೆ. ಋತುಮಾನ ನಿರುದ್ಯೋಗ: ಕೃಷಿ ಮತ್ತು ಕೆಲವು ಕೈಗಾರಿಕೆಗಳಲ್ಲಿನ ವೃತ್ತಿಗಳು ಋತು ಸಂಬಂಧಿಯಾಗಿವೆ. ಅವು ವರ್ಷದಲ್ಲಿ ಒಂದು ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಉದ್ಯೋಗ ನೀಡುತ್ತವೆ. ಇದನ್ನು ಋತುಮಾನದ ನಿರುದ್ಯೋಗ ಎಂದು ಕರೆಯುತ್ತೇವೆ. ಈ ರೀತಿಯ ಕೆಲಸ ಅಥವಾ ಚಟುವಟಿಕೆಗಳಲ್ಲಿ ನಿರತರಾಗಿರುವ ಜನರು ಇತರೆ ಋತುವಿನಲ್ಲಿ ನಿರುದ್ಯೋಗಿಗಳಾಗಿ ಉಳಿಯಬೇಕಾಗುತ್ತದೆ. ಹಾಗಾಗಿ ಇದನ್ನು ಋತುಮಾನದ ನಿರುದ್ಯೋಗ ಎಂದು ಕರೆಯಬಹುದು. ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ: ಶ್ರಮ ಎಂದರೇನು? ಶ್ರಮವೆಂದರೆ ಸರಕು ಮತ್ತು ಸೇವೆಯನ್ನು ಉತ್ಪಾದಿಸುವ ಉದ್ದೇಶಕ್ಕಾಗಿ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಕೆಲಸ ಮಾಡುವ ಒಂದು ಸಾಮರ್ಥ್ಯವನ್ನು ಶ್ರಮ ಎಂದು ಕರೆಯುತ್ತೇವೆ. ಎರಡನೇ ಪ್ರಶ್ನೆ: ಸಂತೋಷಕ್ಕೆ ಕೈಗೊಳ್ಳುವ ಕೆಲಸಕ್ಕೆ ಹೊರತಾಗಿ ಸರಕುಗಳ ದೃಷ್ಟಿಯಿಂದ ದೇಹ ಮತ್ತು ಮನಸ್ಸು ಕೈಗೊಳ್ಳುವ ಯಾವುದೇ ಭಾಗಶಃ ಅಥವಾ ಪೂರ್ಣ ಪ್ರಯತ್ನವನ್ನು ಶ್ರಮ ಎಂದು ಕರೆಯುತ್ತಾರೆ. ಹೀಗೆಂದು ವ್ಯಾಖ್ಯಾನಿಸಿದವರು ಆಲ್ಫ್ರೆಡ್ ಮಾರ್ಷಲ್. ನೆಕ್ಸ್ಟ್ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. 2022ರ GPS ಸ್ಟಾರ್ 6 to 8 ನೇಮಕಾತಿ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಶ್ರಮದ ಲಕ್ಷಣಗಳನ್ನು ತಿಳಿಸಿರಿ. ಶ್ರಮವನ್ನು ಶ್ರಮಿಕರಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಶ್ರಮವನ್ನು ಸಂಗ್ರಹಿಸಲಾಗದು. ಶ್ರಮದ ಪೂರೈಕೆಯು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತದೆ. ಶ್ರಮದ ಸಾಮರ್ಥ್ಯದಲ್ಲಿ ಭಿನ್ನತೆ ಇದೆ. ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ. ಇವುಗಳೆಲ್ಲವೂ ಶ್ರಮದ ಲಕ್ಷಣಗಳು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್: ಶ್ರಮ ಶಕ್ತಿಯನ್ನು ನಿರ್ಧರಿಸಲ್ಪಡುವಂತಹ ವಯೋಗುಂಪು ಯಾವುದು ಅಂಥೇಳಿ ಪ್ರಶ್ನೆ ಬರ್ಬೋದು. ಒಂದು ದೇಶದಲ್ಲಿನ ಶ್ರಮಶಕ್ತಿಯ ಗಾತ್ರವು ಅಲ್ಲಿನ ಡ್ಯಾಶ್ ವರ್ಷಗಳ ನಡುವಿನ ವಯೋಗುಂಪಿನಲ್ಲಿರುವ ಜನರ ಸಂಖ್ಯೆಯಿಂದ ನಿರ್ಧರಿಸಲ್ಪಡುತ್ತದೆ. 15 ರಿಂದ 60 ವರ್ಷಗಳ ನಡುವಿನ ವಯೋಗುಂಪಿನಲ್ಲಿರುವ ಜನರ ಸಂಖ್ಯೆಯಿಂದ ನಾವೇನು ಮಾಡ್ತೀವಿ ಅಂದರೆ ಒಂದು ದೇಶದ ಶ್ರಮಶಕ್ತಿಯ ಗಾತ್ರವನ್ನು ತಿಳಿದುಕೊಳ್ಳಬಹುದು. ಐದನೇ ಪ್ರಶ್ನೆ: 2011ರಲ್ಲಿ ಭಾರತದಲ್ಲಿ ಸುಮಾರು ಡ್ಯಾಶ್ ರಷ್ಟು ಶ್ರಮಶಕ್ತಿ ಇತ್ತು. 40% ಶ್ರಮಶಕ್ತಿಯನ್ನು ಕಾಣ್ತೇವೆ. ಆರನೇ ಪ್ರಶ್ನೆ: ಅರ್ಥಶಾಸ್ತ್ರದ ಜನಕ ಡ್ಯಾಶ್. ಆಡಮ್ ಸ್ಮಿತ್ ರವರನ್ನು ಅರ್ಥಶಾಸ್ತ್ರದ ಜನಕ ಪಿತಾಮಹ ಎಂದು ಕರೆಯುತ್ತೇವೆ. ಆಡಮ್ ಸ್ಮಿತ್ ರವರ ಪ್ರಕಾರ ಉತ್ಪಾದಕ ಶ್ರಮವೆಂದರೇನು? ಯಾವ ಶ್ರಮವು ಭೌತಿಕ ಸರಕುಗಳನ್ನು ಅಥವಾ ಆಸ್ತಿಗಳನ್ನು ನಿರ್ಮಿಸುವುದಕ್ಕೆ ಮುಂದಾಗುತ್ತದೆಯೋ ಅದು ಮಾತ್ರ ಉತ್ಪಾದಕ ಶ್ರಮವಾಗಿದೆ. ಎಂಟನೇ ಪ್ರಶ್ನೆ: ಸಾಂಸಾರಿಕ ಶ್ರಮ ಎಂದರೇನು? ಪುನರುತ್ಪಾದನಾ ಶ್ರಮವು ಮನೆಯಲ್ಲಿ ನಿರ್ವಹಿಸುವ ಶ್ರಮವಾಗಿದೆ. ಇದನ್ನು ಸಾಂಸಾರಿಕ ಶ್ರಮವೆಂತಲೂ ಕರೆಯುತ್ತಾರೆ. ಇದು ಮಹಿಳೆಯರು ಮನೆಯಲ್ಲಿ ನಿರ್ವಹಿಸುವ ಕೂಲಿರಹಿತ ಕೆಲಸವಾಗಿದೆ. ಮಕ್ಕಳಿಗೆ ಜನ್ಮ ನೀಡುವುದು ಮತ್ತು ಪಾಲನೆ ಮಾಡುವುದು, ಸ್ವಚ್ಛತೆಯನ್ನು ಕಾಪಾಡುವುದು, ಅಡುಗೆ ಮಾಡುವುದು ಮುಂತಾದವು ಪುನರುತ್ಪಾದನಾ ಶ್ರಮಕ್ಕೆ ಉದಾಹರಣೆಗಳಾಗಿವೆ. ಈ ಒಂದು ಪ್ರಶ್ನೆ ಕೂಡ 2014ರ TET ಪೇಪರ್ 1ನಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. 9ನೇ ಪ್ರಶ್ನೆ: ಉದ್ಯೋಗ ಎಂದರೇನು? ಜನರು ತಮ್ಮ ಜೀವನ ನಿರ್ವಹಣೆಗಾಗಿ ಕ್ರಮಬದ್ಧ ಆದಾಯ ಗಳಿಸುವುದಕ್ಕಾಗಿ ವಿವಿಧ ಉತ್ಪಾದಕ ಚಟುವಟಿಕೆಗಳಲ್ಲಿ ನಿರತರಾಗಿರುವ ಸನ್ನಿವೇಶವನ್ನು ಉದ್ಯೋಗ ಎಂದು ಕರೆಯುತ್ತೇವೆ. 10ನೇ ಪ್ರಶ್ನೆ: ನಿರುದ್ಯೋಗ ಎಂದರೇನು?
ಯಾವುದೇ ಒಬ್ಬ ಶ್ರಮಿಕನು ಪ್ರಸ್ತುತ ಮಾರುಕಟ್ಟೆ ದರದಲ್ಲಿ ಕೆಲಸ ಇಚ್ಛಿಸಿದ್ದು ಆದರೆ ಕೆಲಸ ಪಡೆಯಲಾಗದಿದ್ದರೆ ಅವನನ್ನು ನಿರುದ್ಯೋಗಿ ಎಂದು ಕರೆಯಲಾಗುತ್ತದೆ. ಇಂತಹ ಒಂದು ಸನ್ನಿವೇಶವನ್ನು ನಿರುದ್ಯೋಗ ಎಂದು ಕರೆಯುತ್ತೇವೆ. 11ನೇ ಪ್ರಶ್ನೆ. ನಿರುದ್ಯೋಗವನ್ನು ಅಳೆಯುವ 3 ಪರಿಕಲ್ಪನೆಗಳು ಯಾವುವು? ನಿರುದ್ಯೋಗದ ಸಾಮಾನ್ಯ ಸ್ಥಿತಿ, ನಿರುದ್ಯೋಗದ ವಾರದ ಸ್ಥಿತಿ, ನಿರುದ್ಯೋಗದ ದೈನಂದಿನ ಸ್ಥಿತಿ. ಈ 3 ಪರಿಕಲ್ಪನೆಗಳಿಂದ ನಿರುದ್ಯೋಗವನ್ನು ಅಳೆಯಬಹುದು. 12ನೇ ಪ್ರಶ್ನೆ. ನಿರುದ್ಯೋಗದ ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸಿದ ಸಂಘಟನೆ ಯಾವುದು? NSSO, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್, ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಘಟನೆ. 13ನೇ ಪ್ರಶ್ನೆ. ಒಬ್ಬ ಶ್ರಮಿಕನು ಒಂದು ವರ್ಷದಲ್ಲಿ ಕನಿಷ್ಠ 183 ದಿನಗಳಷ್ಟು ಉದ್ಯೋಗವನ್ನು ಪಡೆಯಲಾಗದಿದ್ದರೆ ಅವನನ್ನು ಡ್ಯಾಶ್ ನಿರುದ್ಯೋಗಿ ಎಂದು ಕರೆಯಲಾಗುತ್ತದೆ. ಸಾಮಾನ್ಯ ಸ್ಥಿತಿಯ ನಿರುದ್ಯೋಗಿ ಎಂದು ಕರೆಯಲಾಗುತ್ತದೆ. ಸಾಮಾನ್ಯ ಸ್ಥಿತಿ ನಿರುದ್ಯೋಗವು ಒಬ್ಬ ಶ್ರಮಿಕನು ಒಂದು ವರ್ಷದಲ್ಲಿ ಕನಿಷ್ಠ 183 ದಿನಗಳನ್ನಾದರೂ ಉದ್ಯೋಗವನ್ನು ಪಡಿಬೇಕು. ಒಂದು ವೇಳೆ ಪಡೆಯಲಾಗದಿದ್ದರೆ ಇಂತಹ ಒಂದು ಪರಿಸ್ಥಿತಿಯನ್ನು ನಾವು ಸಾಮಾನ್ಯ ಸ್ಥಿತಿಯ ನಿರುದ್ಯೋಗಿ ಎಂದು ಕರೆಯುತ್ತೇವೆ. ಇದು ಖಾಯಂ ಉದ್ಯೋಗವನ್ನು ಹುಡುಕುತ್ತಿರುವ ವಿದ್ಯಾವಂತ ಜನರಿಗೆ ಅನ್ವಯಿಸುತ್ತದೆ ಅಂತ ಹೇಳ್ಬೋದು. ಮತ್ತು ದಿನಗೂಲಿ ಕೆಲಸವನ್ನು ಕೂಡ ಇವರು ಒಪ್ಪಂಗಿಲ್ಲ. ಈ ಒಂದು ಪರಿಕಲ್ಪನೆಯನ್ನು ಮುಕ್ತ ನಿರುದ್ಯೋಗ ಮತ್ತು ದೀರ್ಘಕಾಲದ ನಿರುದ್ಯೋಗವನ್ನು ಅಳೆಯಲು ಬಳಸುತ್ತಾರೆ. 14ನೇ ಪ್ರಶ್ನೆ. 15 ರಿಂದ 30 ವರ್ಷಗಳ ವಯೋಗುಂಪಿನ ಜನರಲ್ಲಿರುವ ನಿರುದ್ಯೋಗವನ್ನು ಡ್ಯಾಶ್ ನಿರುದ್ಯೋಗ ಎಂದು ಕರೆಯುತ್ತಾರೆ. ಯುವ ನಿರುದ್ಯೋಗ ಎಂದು ಕರೆಯುತ್ತೇವೆ. ಇದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಹೆಚ್ಚಾಗಿ ಬಿಳಿ ಶ್ವೇತ ವಸ್ತ್ರ ಉದ್ಯೋಗಕ್ಕಾಗಿ ಕಾಯುತ್ತಿರುವ ವಿದ್ಯಾವಂತರಲ್ಲಿ ಕಂಡುಬರುವಂಥದ್ದು. ಶ್ರಮಿಕನೊಬ್ಬನು ಸಮೀಕ್ಷೆ ವಾರದ ಅವಧಿಯಲ್ಲಿ ಕನಿಷ್ಠ 1 ಗಂಟೆಯಷ್ಟಾದರೂ ಉದ್ಯೋಗವನ್ನು ಪಡೆಯಲಾಗದಿದ್ದರೆ ಅಂತಹ ಒಂದು ಪರಿಸ್ಥಿತಿಯನ್ನು ನಾವು ವಾರದ ಸ್ಥಿತಿಯ ನಿರುದ್ಯೋಗಿ ಎಂದು ಕರೆಯುತ್ತೇವೆ. ಇದು ಋತುಮಾನ ನಿರುದ್ಯೋಗದ ಮಾಪಕವಾಗಿದೆ. ನಿರುದ್ಯೋಗದ 3ನೇ ಕಲ್ಪನೆ ದೈನಂದಿನ ಸ್ಥಿತಿ. ದೈನಂದಿನ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬ ಒಂದು ದಿನದಲ್ಲಿ ಕನಿಷ್ಠ 1 ಗಂಟೆಯಷ್ಟು ಉದ್ಯೋಗವನ್ನು ಪಡೆಯಬೇಕು. ಒಂದು ವೇಳೆ 1 ಗಂಟೆಯಷ್ಟು ಉದ್ಯೋಗವನ್ನು ಪಡೆಯಲಾಗದಿದ್ದರೆ ಅವನನ್ನು ದೈನಂದಿನ ಸ್ಥಿತಿಯ ನಿರುದ್ಯೋಗಿ ಎಂದು ಪರಿಗಣಿಸಲಾಗುತ್ತದೆ. 14ನೇ ಪ್ರಶ್ನೆ. 15 ರಿಂದ 30 ವರ್ಷಗಳ ವಯೋಗುಂಪಿನ ಜನರಲ್ಲಿರುವ ನಿರುದ್ಯೋಗವನ್ನು ಡ್ಯಾಶ್ ನಿರುದ್ಯೋಗ ಎಂದು ಕರೆಯುತ್ತಾರೆ. ಯುವ ನಿರುದ್ಯೋಗ ಎಂದು ಕರೆಯುತ್ತಾರೆ. 15ನೇ ಪ್ರಶ್ನೆ. ಬಿಳಿ ಶ್ವೇತ ವಸ್ತ್ರ ಉದ್ಯೋಗ ವೈಟ್ ಕಾಲರ್ ಜಾಬ್ಗಾಗಿ ಕಾಯುತ್ತಿರುವ ವಿದ್ಯಾವಂತರಲ್ಲಿ ಕಂಡುಬರುವ ನಿರುದ್ಯೋಗ ಡ್ಯಾಶ್ ಯುವ ನಿರುದ್ಯೋಗ. ಇಲ್ಲಿಯವರೆಗೂ ಈ ಒಂದು ತರಗತಿಯನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು.